ಅವರ ಊರಿಗೆ ಸಲ್ಲುತ್ತೆ, ಅವರ ಸಹೋದರರಿಗೆ ಸಲ್ಲುತ್ತೆ. ಇನ್ನೂ ಬಂದಿಲ್ಲ, ಅದಕ್ಕೆ ವೈಟಿಂಗ್ ಎಲ್ಲರೂ. ಅಪ್ಪ ಏನು ಗುರು ಕ್ರೌಡು, ಒಳ್ಳೆ ಊಟ ಮಾಡಿಸೋರೆ, ಸಿಕ್ಕಾಪಟ್ಟೆ ಕ್ರೌಡ್ ಆಗೋಯ್ತು. ಫುಲ್ಲು ಟ್ರಾಫಿಕ್ ಬ್ರೋ. ಬಾಸ್ ತುಂಬ ಬೇಜಾರಾಗ್ಬಿಟ್ಟಿದೆ ಇವತ್ತು. ನೋಡಿ ಯಾರಿದ್ದಾರೆ ಇಲ್ಲಿ. ಇನ್ನೂ ಬಂದಿಲ್ಲ, ಅದಕ್ಕೆ ವೈಟಿಂಗ್ ಎಲ್ಲರೂ. ಅಪ್ಪ ಏನು ಗುರು ಕ್ರೌಡು, ಭಯಂಕರ, ಅದು ಸಿಕ್ಕಾಬಿಟ್ಟು. ಅದಕ್ಕೆ ನಾವಿಷ್ಟು ಒಳ್ಳೆಯದು, ಅದರ ಡೌಟ್ ಖಂಡಿತ ಡೌಟ್ ಇಲ್ಲ. ಹಂಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ, ಮ್ಯಾಕ್ಸಿಮಮ್ ಮಾಸ್ ಅನ್ನುವಂಥ ಒಂದು ಬೈಲೈನ್ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅದು ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. AC ಜಸ್ಟ್ ನಂಬರ್ ಅಂತ ಹೇಳಿದೆ. ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ. ಅವರ ಊರಿಗೆ ಸಲ್ಲುತ್ತೆ, ಅವರ ಸಹೋದರರಿಗೆ ಸಲ್ಲುತ್ತೆ, ಅವರ ಮಿತ್ರರಿಗೆ ಸಲ್ಲುತ್ತೆ, ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ. ನಾವು ಬೆಳಿತೀವಿ ದೊಡ್ಡದಲ್ಲ, ನಾವು ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಕ್ಷಮಿಸ್ಬಿಡಿ. ಎಲ್ಲರೂ ಮನೆ ಹತ್ರ ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ, ಕಾರಣ
ಒಳ್ಳೆ ಊಟ ಮಾಡಿಸೋರು ಎಲ್ಲರಿಗೂ. ಟೇಸ್ಟ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಅದೇ ಮೀಟ್ ಮಾಡೋಕ್ಕಾಗಲಿಲ್ಲ, ಫೋಟೋ ತಗೊಳ್ಳೋದು ಲೈನಲ್ಲಿ ನಿಂತ್ಕೊಳ್ಳಿಲ್ಲ, ಅದು ಮಾತಾಡ್ಸ್ಬಿಟ್ಟು ಹಂಗೆ ಹೊರಟೋದ್ರು. ಒಳ್ಳೆ ಊಟ ಮಾಡಿಸೋರೆ, ಸಿಕ್ಕಾಬಡೆ ಕ್ರೌಡ್ ಆಗೋಯ್ತು, ಹಾಗಾಗಿ ಮೋಸ್ಟ್ಲಿ ಹೋದ್ರು ಅನ್ಸುತ್ತೆ. ಯಾಕೆ ಲೇಟಾಗಿ ಬಂದಿದ್ದು? ಫುಲ್ಲು ಟ್ರಾಫಿಕ್ ಬ್ರೋ, ಇದು ಫುಲ್ಲು ಬಿಸಿಲು, ಪೊಲೀಸವ್ರ ಕಾಟ. ಹೆಂಗಿದೆ ಊಟ? ಊಟ ಹೆಂಗಿದೆ? ಸೂಪರ್ ಆಗಿದೆ. ಊಟ ಮಾಡ್ತಾ ಇದ್ರು. ಇಲ್ಲಿ ಟ್ಯಾಟು ನೋಡಿ, ಬಾ ಸಖತ್ತಾಗಿ ಹಾಕ್ಸ್ಕೊಂಡಿದ್ದಾರೆ. ಏನು ಟ್ಯಾಟುಗ್ರು ಆದ್ರೂ. ಬ್ರದರ್ ಯಾವಾಗ ಹಾಕ್ಸಿದ್ದು? 3 ವರ್ಷ ಆಯ್ತು ಅಣ್ಣ. 3 ವರ್ಷ ಆಯ್ತು ಹಾಕ್ಸಿ. ಮೀಟ್ ಆಗಿದ್ದೀರಾ? ಆಗಿಲ್ಲ ಅಣ್ಣ, ಆಗಿಲ್ಲ, ಒಂದ್ಸರಿ ಮೀಟ್ ಆಗಿಲ್ವಾ? ಮೀಟ್ ಆಗಿಲ್ಲ. ಓಕೆ ನೋಡಿದ್ದೀವಿ, ಏಜ್ ಆಗಿದಾ? ಮೀಟ್ ಆಗಿಲ್ಲ, ನೋಡಿದ್ದೀನಿ. ವರ್ಷ ನೋಡ್ತಾ ಇರ್ತೀನಿ ನಾನು. ಸಕ್ಕತ್ತಾಗಿದೆ. ಬ್ಯಾಕ್ ಸೈಡ್ ಮಾತ್ರ ಸಕ್ಕತ್ತಾಗಿದೆ ಟ್ಯಾಟು ಮಾತ್ರ. ಪಾಪ ತುಂಬಾ ಚೆನ್ನಾಗಿದೆ. ಅಭಿಮಾನಿ, ಸೂಪರ್ ಆಗಿ ಹಾಕ್ಬಿಟ್ಟವ್ರೆ. ಅಭಿಮಾನಿಗಳು ಪಾಪ ಮೀಟ್ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ನೋಡಿ ಟ್ಯಾಟು ಹಾಕ್ಸ್ಕೊಂಡವ್ರೆ, ಪಾಪ ಇನ್ನೂ ಮೀಟ್ ಆಗಿಲ್ಲ ಅವರು. ಸೊ ತುಂಬ ಜನ ಬೇಜಾರಾಗಿದ್ರು. ಇನ್ನು ಇವರು ಈ ರೇಂಜ್ಗೆ ಟ್ಯಾಟು ಎಲ್ಲ ಹಾಕ್ಸ್ಕೊಂಡು ಎಷ್ಟು ಡೀಟೇಲ್ ಆಗಿದೆ ಅಲ್ಲ ಟ್ಯಾಟು, ತುಂಬ ಚೆನ್ನಾಗಿದೆ. ಬೇಜಾರಾಗ್ಬಿಡ್ರಿ, ಒಂದಲ್ಲ ಒಂದಿನ ಸಿಗ್ತಾರೆ. ಆಲ್ ದ ಬೆಸ್ಟ್, ಸಿಗ್ತಾರೆ. ಥ್ಯಾಂಕ್ಸ್ ಅಣ್ಣ. ಪಕ್ಕ ಸಿಗ್ತಾರೆ bro. ನೋಡಿ ಚಾಮರಾಜನಗರದಿಂದ ಬಂದ್ಬಿಟ್ಟವ್ರೆ, ನೈಟೇ ಬಂದ್ಬಿಟ್ಟವ್ರೆ ಇವರು. ಇಲ್ಲಿ ಬಂದ್ಬಿಟ್ಟು ಗ್ರೌಂಡ್ ಬಂದು ಅಲ್ಲಿ ಮಲಗಿದ್ದು. ಬೆಳಿಗ್ಗೆ ಎದ್ಬಿಟ್ಟು ಓ ಇಲ್ಲೇ ಬಂದು ಇಲ್ಲೇ ಮಲ್ಕೊಂಡಿದ್ರೆ ನೀವುಗಳು. ಚೆನ್ನಾಗಿದೆ. ಫೈನಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಬಾಸ್ನ ಮೀಟ್ ಆದೆ. ತುಂಬ ಹತ್ತಿರದಲ್ಲಿ ನೋಡಿದ್ದು, ಫಸ್ಟ್ ಟೈಮ್ ನೋಡಿದ್ದು. ಅದು ಬಿಟ್ಟು ಜಾಸ್ತಿ ಹೊತ್ತು ಇರಲಿಲ್ಲ ಅವರು, ಎಕ್ಸಾಕ್ಟ್ ಒಂದು 30 ಮಿನಿಟ್ಸ್ ಇದ್ರು ಅಷ್ಟೇ. ತುಂಬ ಅಂದರೆ ತುಂಬ ಹತ್ತಿರದಲ್ಲಿ ನೋಡಿದೆ. 30 ಮಿನಿಟ್ಸ್ ತುಂಬ ಮಾತಾಡಿದ್ರು. ಮತ್ತು ಅವ್ರೇನೇನು ಫ್ಯಾನ್ಸ್ಗಳಿಗೆಲ್ಲ ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ರು. ಮೂವಿ ಅಪ್ಡೇಟ್ಸು, ಮ್ಯಾಕ್ಸ್ದು ಸಾಂಗ್ ಎಲ್ಲ ಪ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗೋಯಿತು. ಆಚೆ ಟ್ರಾಫಿಕ್ ಎಲ್ಲ ಹೆವಿ ಹಿಂಸೆ ಆಗೋಯಿತು, ಪ್ರಾಬ್ಲಮ್ ಆಗೋಯಿತು. ಹಾಗಾಗಿ ಮೋಸ್ಟ್ಲಿ ಹೊರಟೋದ್ರು ಅನಿಸುತ್ತೆ. ಯಾರಿಗೂ ಫೋಟೋಸ್ ಕೊಡೋಕೆ ಇರಲಿಲ್ಲ. ಅದೇ 30 ಮಿನಿಟ್ಸ್ ಬಂದರು, ಮಾತಾಡಿದ್ರು, ಇಮಿಡಿಯೇಟ್ ಹೊರಟೋಗ್ಬಿಟ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ತುಂಬ ಹತ್ತಿರದಲ್ಲಿ ನೋಡಿದೆ ಅಂತ. ಎಷ್ಟೋ ಜನಕ್ಕೆ ತುಂಬ ಬೇಜಾರಾಗಿದೆ. ಏನಂತಂದರೆ ಜಾಸ್ತಿ ಹೊತ್ತು ಇರಲಿಲ್ಲವಲ್ಲ, ಮತ್ತು ಯಾರಿಗೂ ಫೋಟೋ ಕೊಟ್ಟಿಲ್ಲ ಅಂತೇಳಿ. ಬಟ್ ರೀಸನ್ ಇಷ್ಟೇ, ಸುತ್ತಮುತ್ತ ಹೆವಿ ಟ್ರಾಫಿಕ್ ಆಗೋಗಿತ್ತು. ಹೆವಿ ವೆಹಿಕಲ್ಸ್ ಕೂಡ ಎಷ್ಟು ಟ್ರಾಫಿಕ್ ಆಗೋಗಿತ್ತು. ಹಂಗಾಗಿ ಬೇಗ ಮೂವ್ ಆಗೋದ್ರು. ತುಂಬ ಖುಷಿ ಆಯ್ತಪ್ಪ. ಅದು ತುಂಬ ಹತ್ತಿರದಲ್ಲಿ ನೋಡಿದಂತೂ ತುಂಬ ಖುಷಿ ಆಗೋಯಿತು. ಚೆನ್ನಾಗಿತ್ತು. ಪ್ಲ್ಯಾನಿಂಗ್ ಇರಲಿಲ್ಲ, ಸಡನ್ ಪ್ಲ್ಯಾನಾಗಿ ಬಂದಿದ್ದು. ಬಾಸ್ ತುಂಬ ಬೇಜಾರಾಗ್ಬಿಟ್ಟಿದೆ ಇವತ್ತು. ಕ್ಲಾಸ್ಗೋಸ್ಕರನೇ ಮಾಡ್ಸ್ಕೊಂಡ್ ಬಂದಿದ್ದು. ಓಕೆ, ಇದು ಲಾಸ್ಟ್ ಇಯರ್ ತೆಗ್ಸಿದ್ರಂತೆ ಫೋಟೋ ಇದು. ಲಾಸ್ಟ್ ಇಯರ್ ತೆಗ್ಸಿದೆ. ಹಾಂ, ಅವ್ರದ್ದು ಈ ಡ್ಯಾನ್ಸ್ಗಳನ್ನ ಬಂದಿದ್ದು ಆಟೋಗ್ರಾಫು. ಓ ಇದಕ್ಕೆ ಆಟೋಗ್ರಾಫ್ ಹಾಕ್ಸ್ಕೊಳಕ್ಕ? ನೆಕ್ಸ್ಟ್ ಟೈಮ್ ಸಿಗ್ತಾರೆ ಬಿಡಿ ಬ್ರದರ್, ನೆಕ್ಸ್ಟ್ ಟೈಮ್ ಸಿಗ್ತಾರೆ, ಪಕ್ಕ ಹಾಕ್ಸ್ಕೊಳ್ಳಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಜೈ ಕಿಚ್ಚ ಬಾಸ್. ಜೈ ಕಿಚ್ಚ ಬಾಸ್.